ನಮಸ್ಕಾರ ಸ್ನೇಹಿತರೆ. ಸಿಂಧೂರ ಮತ್ತು ಮಂಗಳಸೂತ್ರ ಎಲ್ಲಿ ಟ್ರೋಲ್ ಆದ ರಶ್ಮಿಕಾ ಮಂದಣ್ಣ ಮತ್ತೆ ಏನಿದು ಹೊಸ ಕಾಂಟ್ರವರ್ಸಿ ಅಂತ ನೋಡ್ತೀರಾ? ಬನ್ನಿ ಅದ್ರ ಬಗ್ಗೆನೇ ಮಾತನಾಡ್ತಾ ಹೋಗೋಣ. ದಕ್ಷಿಣ ಭಾರತದ ಚಿತ್ರರಂಗದ ಮೋಸ್ಟ್ ಕ್ಯೂಟ್ ಜೋಡಿ ಎನಿಸಿಕೊಂಡಿರುವ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಫೆಬ್ರವರಿ 26ರಂದು ಹಸಮಣೆ ಏರಿದ್ರು. ಅಂತೂ ಕೆಲವು ವರ್ಷಗಳಿಂದ ಮದುವೆ ಬಗ್ಗೆ ಇದ್ದ ಕುತೂಹಲಕ್ಕೆ ಕೊನೆಗೆ ತೆರೆ ಬಿತ್ತು. ಮದುವೆಯಾದ ಹೊಸತರದಲ್ಲಿ ನವ ಜೋಡಿಯು ವಿವಿಧ ಕ್ಷೇತ್ರಗಳಿಗೆ ಭೇಟಿ ನೀಡಿ ಆ ದೇವರ ಆಶೀರ್ವಾದವನ್ನ ಪಡೆದುಕೊಳ್ತಾ ಇದ್ದಾರೆ. ಸರಳವಾದ ಸೀರೆಯಲ್ಲಿ ರಶ್ಮಿಕಾ ಮಿಂಚಿದ್ರೆ, ಸಾಂಪ್ರದಾಯಿಕ ಉಡುಪಿನಲ್ಲಿ ವಿಜಯ್ ದೇವರಕೊಂಡ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಈ ದೇವಸ್ಥಾನದ ಭೇಟಿಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಮಿಲಿಯನ್ ಗಟ್ಟಲೆ ವೀಕ್ಷಣೆಯನ್ನ ಕೂಡ ಪಡಿತಾ ಇದ್ದಾವೆ. ವಿಜಯ್ ಅವರು ರಶ್ಮಿಕಾ ಅವರ ಕೈಯನ್ನ ಹಿಡಿದು ನಡೆಸಿಕೊಳ್ಳುತ್ತಿರುವ ರೀತಿ, ಅವರ ಆಪ್ತತೆ ಅಭಿಮಾನಿಗಳನ್ನ ಮನಗೆದ್ದಿದೆ. ಹೌದು ಸ್ನೇಹಿತರೆ, ಆದ್ರೆ ಇಲ್ಲಿ ಚರ್ಚೆ ಆಗಿರುವಂತದ್ದು ವಿಷಯ ಏನು ಅಂದ್ರೆ ರಶ್ಮಿಕಾ ಅವರ ಲುಕ್. ವಿಡಿಯೋಗಳು ವೈರಲ್ ಆಗುತ್ತಿದ್ದಂತೆ ಉತ್ತರ ಭಾರತದ ಕೆಲವು ನೆಟ್ಟಿಗರು ರಶ್ಮಿಕಾ ಅವರ ಲುಕ್ ಬಗ್ಗೆ ಅಪಸ್ವರ ನೀಡಿದ್ದಾರೆ. ಹೊಸದಾಗಿ ಮದುವೆಯಾಗಿರುವ ಹೆಣ್ಮಗಳು ದೇವಸ್ಥಾನಕ್ಕೆ ಹೋಗುವಾಗ ಹಣೆಯ ಮೇಲೆ ಸಿಂಧೂರವನ್ನ ಹಚ್ಚಿಲ್ಲ, ಕುತ್ತಿಗೆಯಲ್ಲಿ ಮಾಂಗಲ್ಯವೇ ಕಾಣಿಸ್ತಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಯಾದ ಮಹಿಳೆಗೆ ಸಿಂಧೂರವೇ ಶೋಭೆ, ಹಾಗೆ ಅದನ್ನ ಧರಿಸಲು ಸಂಕೋಚಬೇಕೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಕಮೆಂಟ್ ಮುಖಾಂತರ. ಈಗ ದಕ್ಷಿಣ ವರ್ಸಸ್ ಉತ್ತರ ಭಾರತದ ಸಂಪ್ರದಾಯ ಬಗ್ಗೆ ಮಾತನಾಡೋದಾದ್ರೆ, ಈ ಟೀಕೆಗಳಿಗೆ ದಕ್ಷಿಣ ಭಾರತದ ಅಭಿಮಾನಿಗಳು ಮತ್ತು ಸಂಸ್ಕೃತಿ ಬಲ್ಲವರು ತಕ್ಕ ಉತ್ತರವನ್ನ ಕೂಡ ನೀಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಉತ್ತರ ಭಾರತದ ಮಹಿಳೆಯರು ಕೂದಲಿನ ಮಧ್ಯಭಾಗದಲ್ಲಿ ಅಂದ್ರೆ ಸುಳಿನಲ್ಲಿ ದಟ್ಟವಾಗಿ ಸಿಂಧೂರವನ್ನ ಹಚ್ಚಬೇಕು. ಆದರೆ ದಕ್ಷಿಣ ಭಾರತದಲ್ಲಿ ಮಹಿಳೆಯರು ಹಣೆಯ ಮಧ್ಯಭಾಗದಲ್ಲಿ ಕುಂಕುಮವನ್ನ ಇಡುವುದು ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡುತ್ತೆ. ದಕ್ಷಿಣ ಭಾರತದ ಅನೇಕ ಸಮುದಾಯಗಳಲ್ಲಿ ಮಾಂಗಲ್ಯ ಅಥವಾ ತಾಳಿಯನ್ನ ಸೀರೆಯ ಒಳಗಡೆಯೇ ಧರಿಸಲಾಗುತ್ತೆ. ಅದನ್ನ ಪ್ರದರ್ಶಿಸುವ ಎನ್ನುವ ನಿಯಮ ಕೂಡ ಇಲ್ಲ. ರಶ್ಮಿಕಾ ಅವರು ದಕ್ಷಿಣದ ಸೊಸೆಯಾಗಿ ಇಲ್ಲಿನ ಪದ್ಧತಿಯನ್ನೇ ಪಾಲಿಸುತ್ತಿದ್ದಾರೆ ಎಂಬುದು ಅಲ್ಲಿನ ಅಭಿಮಾನಿಗಳ ವಾದ. ಸಿನಿಮಾ ತಾರೆಯರಾದರೂ ದೇವಸ್ಥಾನಕ್ಕೆ ಹೋಗುವಾಗ ಅಬ್ಬರವಿಲ್ಲದೆ ಸರಳವಾಗಿ ಹೋಗಿರುವುದು ಅವರ ಸಂಸ್ಕಾರವನ್ನ ತೋರಿಸುತ್ತೆ ಅನ್ನೋದು ಅನೇಕರ ಸಪೋರ್ಟ್ ಮಾಡಿದ್ದಾರೆ. ಹೀಗೆ ದಕ್ಷಿಣ ಮತ್ತು ಉತ್ತರ ಭಾರತದ ಒಂದು ಏನ್ ಅಭಿಮಾನಿಗಳಿದ್ದಾರೆ ಅವರಿಬ್ಬರ ಮಧ್ಯೆ ಜಟಾಪಟೆ ನಡೆದಿದೆ. ಹೌದು, ರಶ್ಮಿಕಾ ಮಂದಣ್ಣ ಅವರ ಲುಕ್ ಬಗ್ಗೆ ಒಂದು ನೆಟ್ಟಿಗರು ಮಾತನಾಡಿದ್ರೆ, ಇನ್ನೊಂದು ಕಡೆ ಅವರ ಬಗ್ಗೆ ಸಪೋರ್ಟಿವ್ ಆಗಿ ನಿಂತು ಇನ್ನೊಂದು ಉತ್ತರ ಭಾರತ ಸಂಪ್ರದಾಯದ ಜನಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ. ಹೀಗೆ ಅವರ ಬಾಂಧವ್ಯದ ಬಗ್ಗೆ ಹೇಳೋ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ದೀರಾ, ಎಲ್ಲ ಮದುವೆ ಆದ ತಕ್ಷಣ ಅವರು ಒಂದಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು. ಅಲ್ಲಿ ತಮ್ಮನ್ನ ರಶ್ಮಿಕಾ ಮಂದಣ್ಣನ ಕೈ ಹಿಡಿದು ಅವ್ರನ್ನ ಪ್ರೊಟೆಕ್ಟಿವ್ ಮಾಡಿ ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಿರುವಂಥದ್ದು, ಆ ವಿಡಿಯೋಗಳೆಲ್ಲ ನೋಡಿ ಸಿಕ್ಕಾಪಟ್ಟೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಹಾಗೆ ಪರ್ಫೆಕ್ಟ್ ಹಸ್ಬೆಂಡ್ ಅನ್ನೋ ಬಿರುದು ಕೂಡ ವಿಜಯ್ ದೇವರಕೊಂಡಗೆ ಕೊಡ್ತಾ ಇದ್ದಾರೆ. ಈ ಜೋಡಿ ಸಿಕ್ಕಾಪಟ್ಟೆ ಕಮಲ್ ಮಾಡಿತ್ತು. ಯಾವಾಗ ಮದ್ವೆ ಆಗ್ತಾರೆ, ಅಥವಾ ಮದ್ವೆ ಆಗ್ತಾರಾ, ಅಥವಾ ಪ್ರೇಮದಲ್ಲಿ ಇದ್ದಾರಾ ಅನ್ನೋದು ಸಾಕಷ್ಟು ವಿಚಾರಗಳಿಗೆ ಒಂದು ಫುಲ್ ಸ್ಟಾಪ್ ಕೊಟ್ಟಂತೆ ಫೆಬ್ರವರಿ 26ನೇ ತಾರೀಕು ಮದುವೆ ಆಗಿ ಎಲ್ಲರಿಗೂ ಅವರ ಮದುವೆಗೆ ತುಂಬಾ ಜನನ ಸಾಕ್ಷಿಯಾಗಿ ಮಾಡ್ಕೊಂಡ್ರು. ಸದ್ಯ ಅವರ ಜೀವನ, ಅವರ ದಾಂಪತ್ಯ ಜೀವನ ಸುಖವಾಗಿರ್ಲಿ ಅಂತ ಹಾರೈಸ್ತಿದ್ದಾರೆ ಒಂದಷ್ಟು ಅವರ ಅಭಿಮಾನಿಗಳು. ಸೊ ನೋಡಿದ್ರಲ್ಲ, ರಶ್ಮಿಕಾ ಮಂದಣ್ಣ ಅವರ ಕಾಸ್ಟ್ಯೂಮ್ ಅಥವಾ ಅವರ ಲುಕ್ ಬಗ್ಗೆ ಮಾತನಾಡಿದವ್ರಿಗೆ ಅದೇ ಅಭಿಮಾನಿಗಳು ಟಾಂಟನ್ನ ಕೊಟ್ಟರು.